ತಮಿಳುನಾಡಿನ ಕಥೆ ನೋಡಿದ್ರೆ ಪಶ್ಚಿಮ ಬಂಗಾಳಕ್ಕೆ ಬನ್ನಿ. ಈಗ ಪಶ್ಚಿಮ ಬಂಗಾಳದಲ್ಲಿ 208 ನಿಶ್ಚಿಂತವಾಗಿ ಬಿ ಜೆ ಪಿ ಸರ್ಕಾರ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಅದು ನಿರ್ಧಾರ ಆಗೋದು ಒತ್ತಟ್ಟಿಗಿರಲಿ. ಅಲ್ಲಿನ ರಕ್ತಪಾತ ನಿಲ್ತಾ ಇಲ್ಲ. ರಕ್ತಪಾತ ಪ್ರತಿ ಎಲೆಕ್ಷನ್ನು ಹೀಗೆ. ಅಲ್ಲಿ ಪ್ರತಿ ಎಲೆಕ್ಷನ್ನು ಹೀಗೆ. ರಿಸಲ್ಟ್ ಬಂದ ದಿವಸ 4ನೇ ತಾರೀಕು ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಗೆಲುವನ್ನು ಸಂಭ್ರಮಿಸುವುದಕ್ಕೆ ದಿಲ್ಲಿಯಲ್ಲಿ ಬಿ ಜೆ ಪಿ ಆಫೀಸಿಗೆ ಬಂದಾಗ ಭಾಷಣ ಮಾಡಿದಾರಲ್ಲ, ಆ ಭಾಷಣದಲ್ಲಿ ಹೇಳಿದ್ರು, ಒಂದೇ ಒಂದು ಅಮಾಯಕ ಪ್ರಾಣವೂ ಹೋಗದಂತೆ ಮೊದಲನೇ ಸಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದೆ ಅಂತ. ಅವರು ಮಾತಾಡಿದ್ದು ಪ್ರೀಪೋಲ್ ವೈಲೆನ್ಸ್ ಬಗ್ಗೆ. ಪ್ರೀಪೋಲ್ ವೈಲೆನ್ಸ್ನಲ್ಲಿ ಪ್ರಾಣಗಳು ಹೋಗಲಿಲ್ಲ, ಡ್ಯೂರಿಂಗ್ ಪೋಲ್ ವೈಲೆನ್ಸ್ನಲ್ಲೂ ಪ್ರಾಣಗಳು ಹೋಗಲಿಲ್ಲ, ಪೋಸ್ಟ್ ಪೋಲ್ ವೈಲೆನ್ಸ್ನಲ್ಲಿ. ನೆನ್ನೆ ಹೇಳಿದ್ವಿ, ಭವಾನಿಪುರದಲ್ಲಿ TMC ಕಾರ್ಯಕರ್ತನೊಬ್ಬನ ನಡು ರಸ್ತೆಯಲ್ಲಿ ಬಡಿದುಕೊಂಡ್ಬಿಟ್ರು. ನೋಡ್ರಿ, ಇಲ್ಲಿ TMC ಅವ್ರ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ BJP ಅವರು ಕೊಂದಿದ್ದಾರೆ ಅಂತ ಈಗಿನ ಸನ್ನಿವೇಶದಲ್ಲಿ. ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಂದರು ಅಂತ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸತ್ತಿದ್ದಾರೆ ಅಂದರೆ ತೃಣಮೂಲ ಕಾಂಗ್ರೆಸ್ನವರು ಕೊಂದರು ಅಂತ ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು. ಚಂದ್ರನಾಥ್ ರಥ್ ಅಂತ ಸುವೇಂದು ಅಧಿಕಾರಿ PA ನೆನ್ನೆ ಕೆಲಸ ಮುಗಿಸ್ಕೊಂಡು ಕಲ್ಕತ್ತಾದಿಂದ ಮಧ್ಯಮ್ ಗ್ರಾಮ್ ಅಂತ ಅವರ ಊರಿಗೆ ಹೋಗ್ತಾ ಇದ್ದಾರೆ ಸ್ಕಾರ್ಪಿಯೋದಲ್ಲಿ. 24 24 ಪರಗಣ ಅಂತ ಕರಿತೀವಿ. ನಾರ್ತ್ 24 ಪರಗಣ, ಉತ್ತರ 24 ಪರಗಣ, ಅಲ್ಲಿ ಬರುತ್ತೆ ಇವರು ಊರು ಮಧ್ಯಮ್ ಗ್ರಾಮ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದಾರೆ ರಾತ್ರಿ. ಒಂದು ಬೈಕ್ನವ್ರು ಬಂದು ನಿಲ್ಲಿಸಿ ಅಂತ ಕೈ ಮಾಡಿದ್ರಂತೆ. ಯಾರೋ ಏನಕ್ಕೋ ಕೈ ಮಾಡ್ತಿದ್ದಾರೆ, ನಿಲ್ಸಕ್ಕೆ ಹೇಳ್ತಿದ್ದಾರೆ ಅಂತ ಇವರು ಡ್ರೈವರ್ ಕಾರ್ ಸ್ಲೋ ಮಾಡಿದ್ದಾನೆ. ಸೊಂಟದಿಂದ ಪಿಸ್ತೂಲ್ ತೆಗೆದು 10 ಗುಂಡು ಹಾರಿಸಿದ್ದಾರೆ. 10 ಗುಂಡು. ಅದರಲ್ಲಿ 3 ನೇರವಾಗಿ ಚಂದ್ರನಾಥ್ ರಥ್ಗೆ ಬಿದ್ದಿದೆ. ತಲೆಗೆ ಒಂದು ಬಿದ್ದಿದೆಯಂತೆ, ಎದೆಗೆ 2 ಗುಂಡು ಬಿದ್ದಿದ್ದಾವಂತೆ. ಹಿ ಡೈಡ್ ಆನ್ ದ ಸ್ಪಾಟ್. ಬುದ್ಧದೇವ್ ಅಂತ ಇವರ ಡ್ರೈವರು, ಅವ್ರಿಗೂ ಗುಂಡು ಬಿದ್ದಿದ್ದಾವೆ. ಸೀರಿಯಸ್ ಅಂತೆ. ಕಲ್ಕತ್ತಾದ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಖ್ಯಮಂತ್ರಿ ಆಗಿಬಿಡ್ತಾರೆ ಇನ್ನೇನು ಅಂತ ಹೇಳ್ತಾ ಇರುವ ಸುವೇಂದು ಅಧಿಕಾರಿ ಅವರ PAನೇ ಕೊಂದುಬಿಟ್ರು. ಸುವೇಂದು ಅಧಿಕಾರಿ ಬಂದ್ರಲ್ಲಿ. ಅವರು ಚಂದ್ರನಾಥ್ ರಥ್ ಏರ್ಫೋರ್ಸ್ನಲ್ಲಿದ್ದು, ಇಂಡಿಯನ್ ಏರ್ಫೋರ್ಸ್ನಲ್ಲಿದ್ದು 18 ವರ್ಷ ನೌಕರಿ ಮಾಡಿ ರಾಜಕೀಯ ಆಸಕ್ತಿಯ ಕಾರಣದಿಂದಾಗಿ VRS ತಗೊಂಡು ಬಂದು PA ಆಗಿ ಸುವೇಂದು ಅಧಿಕಾರಿ ಜೊತೆಗೆ ಸೇರಿಕೊಂಡು ಇವರು ಕಾನ್ಸ್ಟಿಟ್ಯೂಯೆನ್ಸಿನೂ ಹ್ಯಾಂಡಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಭವಾನಿಪುರದ ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ಪೂರ್ತಿ ಮಾಡಿದ್ದೇ ಚಂದ್ರನಾಥ್ ರಥ್ ಅಂತೆ. ಭವಾನಿಪುರ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿನ ಸೋಲಿಸಿದ್ರು 15,000 ಓಟ್ನಲ್ಲಿ. ಮಮತಾ ಬ್ಯಾನರ್ಜಿ ಸೋಲುವುದಕ್ಕೆ ಪ್ರಮುಖವಾದ ಕಾರಣನಾದಂಥ ವ್ಯಕ್ತಿ ಅನ್ನುವ ಸಿಟ್ಟಿಗೆ ಚಂದ್ರನಾಥ್ ರಥರನ್ನು ಹೊಡೆದು ಕೊಂದಿದ್ದಾರೆ ಅಂತ BJP ಅವರು ಹೇಳ್ತಾ ಇದ್ದಾರೆ. ದೆಹಲಿಯ ಪಿತಾಮಹರು ಅಂದ್ರವರು ಅಮಿತ್ ಶಾ ಭಾಷಣದಲ್ಲಿ ಹೇಳಿದ್ದದನ್ನು, 4ನೇ ತಾರೀಖು ಆದಮೇಲೆ ಗೂಂಡಾಗಳನ್ನು ಉಲ್ಟಾ ನೇತು ಹಾಕ್ತೀವಿ ಅಂತ. ಅದಕ್ಕೆ 4ನೇ ತಾರೀಖು ಆದಮೇಲೆ ಹೊಡೆದು ತೋರಿಸಿದ್ದಾರೆ ಅವರು. ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ಥರ ಅಂತ ಚಂದ್ರನಾಥ್ ರಥರ ತಾಯಿ ಗುಳಾಡೋದು. ತುಂಬ ಪ್ಲ್ಯಾಂಡ್ ಮರ್ಡರ್ ಇದು. ಬೈಕ್ನಲ್ಲಿ ಬಂದಿದ್ದರು, ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಕಾರಿನ ನಂಬರ್ ಸಿಕ್ಕಿದೆ, ಅದು ನೋಡಿದ್ರೆ ಫೇಕ್ ನಂಬರ್ ಪ್ಲೇಟು. ಗ್ಲಾಕ್ ಪಿಸ್ಟಲ್ ಬಳಸಿದಾರಂತೆ ಮರ್ಡರ್ ಮಾಡೋದಕ್ಕೆ. ಗ್ಲಾಕ್ ಪಿಸ್ಟಲ್, ಇಂಪೋರ್ಟೆಡ್ ಒನ್. ಯಾರೋ ಲೋಕಲ್ ಜನ ಆಗಿದ್ದರೆ ನಾಡ ಪಿಸ್ತೂಲ್ ಬಳಸ್ತಾ ಇದ್ದರು. ತಪ್ಪಂಜ ಅಂತ ಆ ಕಡೆ ಭಾಳ ಓಡಾಡ್ತವೆ, ಒಂದು ಸಿಂಗಲ್ ಶಾಟ್ ಹೊಡೆಯುವಂಥದ್ದು, ಅಂಥದ್ದು ಬಳಸ್ತಾ ಇದ್ದರು. ಇವರು ಇಂಪೋರ್ಟೆಡ್ ಪಿಸ್ಟಲ್ ತಂದಿದ್ದಾರೆ ಅಂದರೆ ಭಾಳ ಸಿಸ್ಟಮೆಟಿಕ್ ಆಗಿ ಶಾರ್ಪ್ ಶೂಟರ್ಗಳೇ ಹೊಡೆದಿದ್ದಾರೆ ಇದನ್ನು ಅಂತ ತನಿಖೆ ಶುರುವಾಗಿದೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಈಗಾಗಲೇ ನೋಡಿ, ಅರ್ಜುನ್ ಸಿಂಗ್ BJPಯ ನಾಯಕರು ಆರೋಪ ಮಾಡ್ತಾ ಇದ್ದಾರೆ, ಅಭಿಷೇಕ್ ಬ್ಯಾನರ್ಜಿನೇ ಮಾಡಿಸಿರೋದು ಈ ಮರ್ಡರ್ನ ಅಂತ. ಅಭಿಷೇಕ್ ಬ್ಯಾನರ್ಜಿ ಯಾರು? ತೃಣಮೂಲ ಕಾಂಗ್ರೆಸ್ನ ಸಂಸದ. ಅದಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ತಮ್ಮನ ಮಗ. ತೃಣಮೂಲ ಕಾಂಗ್ರೆಸ್ಸು ಮತ್ತು ಮಮತಾ ಬ್ಯಾನರ್ಜಿಯ ಉತ್ತರಾಧಿಕಾರಿ.
ಮಮತಾ ಬ್ಯಾನರ್ಜಿಯವರಿಗೆ ಒಬ್ಬ ತಮ್ಮ ಇದ್ದಾರೆ, ಅಮಿತ್ ಬ್ಯಾನರ್ಜಿ ಅಂತ. ಅವ್ರ ಮಗ ಅಭಿಷೇಕ್ ಬ್ಯಾನರ್ಜಿ ಆ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವವರು 7 ಲಕ್ಷ ಓಟ್ನಲ್ಲಿ ಗೆದ್ದಿದ್ದಾರೆ. ನಿಮಗೆ ಡೈಮಂಡ್ ಹಾರ್ಬರ್ ಅಂದರೆ ಪಟ್ ಅಂತ ಗೊತ್ತಾಗುತ್ತೋ ಇಲ್ವೋ? ಬಿ ಜೆ ಪಿಗೆ ಓಟು ಒತ್ತುವಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಇವರ ಲೋಕಸಭಾ ಕ್ಷೇತ್ರದಲ್ಲಿ ಬರುತ್ತದು. ಜಹಾಂಗೀರ್ ಅಂತ ಇವರ ಶಿಷ್ಯ ಒಬ್ಬ ನಿಂತ್ಕೊಂಡಿದ್ದ ಅಲ್ಲಿ, ಪಾಲ್ಟಾ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಗಲಾಟೆಯಾದ ಕಾರಣಕ್ಕಾಗಿ ಮತದಾನ ಮುಂದೆ ಹಾಕಿದ್ದಾರೆ ಎಲೆಕ್ಷನ್ ಕಮಿಷನ್ನವರು. 21ನೇ ತಾರೀಕು ವೋಟಿಂಗ್ ಇದೆ ಅಲ್ಲಿ. ಆ ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ಸಂಸದ ಮಾಡಿಸಿರುವ ಕೊಲೆ ಅಂತ ಅರ್ಜುನ್ ಸಿಂಗ್ ಬಿಜೆಪಿ ನಾಯಕ ಆರೋಪ ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಆಪ್ತನ ಕೊಲೆ ಹಿಂದೆ TMC ಪಾತ್ರ ಇದೆ. ಚಂದ್ರನಾಥ್ ಕೊಲೆಯನ್ನು ಅಭಿಷೇಕ್ ಬ್ಯಾನರ್ಜಿ ಮಾಡಿಸಿದ್ದಾರೆ. ಇದು ಯೋಜಿತ ಕೊಲೆ, ಶಾರ್ಪ್ ಶೂಟರ್ ಈ ಕೆಲಸ ಮಾಡಿದ್ದಾರೆ. ಈ ಹತ್ಯೆ ಹಿಂದೆ ಸಂಪೂರ್ಣವಾಗಿ ಅಭಿಷೇಕ್ ಸಂಚು ರೂಪಿಸಿದ್ದಾರೆ. ಅಭಿಷೇಕ್ ಬಿಜೆಪಿಗೆ ಒಂದು ಸಂದೇಶ ಕಳಿಸಲು ಬಯಸಿದ್ದರೂ ನಾವು TMC ನಾಯಕರಿಗೆ ಪ್ರತ್ಯುತ್ತರ ಕೊಡ್ತೇವೆ ಅಂತ ಅರ್ಜುನ್ ಸಿಂಗ್ ಹೇಳ್ತಾ ಇದ್ದಾರೆ. ಇದಕ್ಕೆ ತೃಣಮೂಲ ಕಾಂಗ್ರೆಸ್ನ ಸ್ಪಷ್ಟನೆ ಅಥವಾ ಕೌಂಟರ್ ಏನು? ಅವರು ಹೇಳೋದು, ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ CBI ತನಿಖೆ ಕೊಡಿ ಇದನ್ನು ಅಂತ. ಚಂದ್ರನಾಥ್ ರಥ್ ಕ್ರೂರ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ರಿಸಲ್ಟ್ ಬಳಿಕ 3 ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಹತ್ಯೆ ಮಾಡಲಾಗಿದೆ. ನ್ಯಾಯಾಲಯ ವಿಚಾರಣೆಯಲ್ಲಿ CBI ತನಿಖೆ ನಡೀಬೇಕು. ಹಿಂಸಾಚಾರ, ರಾಜಕೀಯ ಹತ್ಯೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಸ್ಥಾನ ಇಲ್ಲ. ತಪ್ಪಿತಸ್ಥರನ್ನು ಆದಷ್ಟು ಬೇಗ ಹೊಣೆಗಾರರನ್ನಾಗಿಸಿ ಶಿಕ್ಷೆ ಕೊಡಬೇಕು ಅಂತ ತೃಣಮೂಲ ಕಾಂಗ್ರೆಸ್ನ ಸ್ಟ್ಯಾಂಡ್. ಇದು ಮಜಾ ಇದೆ ಅಲ್ವಾ? 15 ವರ್ಷ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದರು. ಯಾವುದಾದ್ರೂ ಪ್ರಕರಣವನ್ನು ಕೋರ್ಟು CBI ಕೊಟ್ಟು CBIನವರು ಇನ್ವೆಸ್ಟಿಗೇಷನ್ಗೆ ಬಂದರೆ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಹೋರಾಟಕ್ಕೆ ನಿಂತು ಬಿಟ್ಟಿದ್ರು. CBIನವ್ರು ಹೆಂಗೆ ಬರ್ತೀರಿ ನೀವು ಇನ್ವೆಸ್ಟಿಗೇಷನ್ಗೆ ಅಂತ. ಎಷ್ಟು ಕೇಸ್ನಲ್ಲಿ ಆಯ್ತದು. ಈಗ CBI ಇನ್ವೆಸ್ಟಿಗೇಷನ್ ಆಗಲಿ ಅಂತ ತೃಣಮೂಲ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಕೇವಲ ಇದು ಒಂದೇ ಅಲ್ಲ, ಇನ್ನೊಂದು ಕಚ್ಚಾ ಬಾಂಬ್ ಬ್ಲಾಸ್ಟ್ನಲ್ಲಿ 5 ಜನ BJP ಕಾರ್ಯಕರ್ತರಿಗೆ ಗಾಯ ಆಯಿತು. ಪಾಣಿಹಟ್ಟಿಯ ಸೇಂಟ್ ಝೇವಿಯರ್ ಸಂಸ್ಥೆಯ ಹತ್ರ ಕಚ್ಚಾ ಬಾಂಬ್ ಬ್ಲಾಸ್ಟ್. ಇದು BJPಯ ಶಾಸಕಿ ರತ್ನಾ ದೇಬನಾಥ್ ಮನೆಯ ಹೊರಗೆ. ರತ್ನಾ ದೇಬನಾಥ್ BJP ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಇವರೇ, ಇವರ ಮಗಳು ಮೆಡಿಕಲ್ ಓದಿದ್ಲು. ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಹೌಸ್ಮನ್ಶಿಪ್ ಮಾಡ್ತಾ ಇದ್ಲು RG ಕಾರ್ ಹಾಸ್ಪಿಟಲ್ನಲ್ಲಿ. ಆಕೆಯನ್ನು ಅಲ್ಲೇ ರೇಪ್ ಮಾಡಿ ಮರ್ಡರ್ ಮಾಡಲಾಯಿತು. ಆ ಇಡೀ ಕೇಸನ್ನು ತೃಣಮೂಲ ಕಾಂಗ್ರೆಸ್ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿಗೆ ಸುಪ್ರೀಂ ಕೋರ್ಟು ಉಗಿದು ಉಪ್ಪಿನಕಾಯಿ ಹಾಕಿ CBI ತನಿಖೆ ಕೊಟ್ಟ ಮೇಲೆ ಆರೋಪಿಗಳ ಅರೆಸ್ಟ್ ಆದರು. ಸೀನ್ ಆಫ್ ಅಫೆನ್ಸ್ನ ಧ್ವಂಸ ಮಾಡಿಬಿಟ್ಟಿದ್ರು ಪ್ರತಿಭಟನೆ ಹೆಸರಿನಲ್ಲಿ. ಈ ರತ್ನಾ ದೇಬನಾಥ್ ಅವರಿಗೆ ಟಿಕೆಟ್ ಕೊಡುವ ಮೂಲಕ BJPಯವರು ಪಶ್ಚಿಮ ಬಂಗಾಳದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆಯನ್ನು ಹೆಣ್ಣುಮಕ್ಕಳ ಮುಂದೆ ತಗೊಂಡು ಹೋದರು. ರತ್ನಾ ದೇಬನಾಥ್ ಗೆದ್ದಿದ್ದಾರೆ. ಅವರು ಮನೆ ಮುಂದೆ ಬಾಂಬ್ ಬ್ಲಾಸ್ಟ್ ಆಯಿತು. 5 ಜನ BJP ಕಾರ್ಯಕರ್ತರಿಗೆ ಗಾಯ. ಇದೆಲ್ಲದರ ನಡುವೆ ಅಖಿಲೇಶ್ ಯಾದವ್ ಕೋಲ್ಕತ್ತಾಗೆ ಬಂದು ಮಮತಾ ಬ್ಯಾನರ್ಜಿ ಅವರನ್ನು ಭೇಟಿಯಾದರು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳಲ್ಲಿ ಬಹಳ ಗೋಲ್ಮಾಲಾಗಿದೆ, ಹೀಗೆ ನಡ್ಕೊಂಡು ಹೋದರೆ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸಮಸ್ಯೆ ಇದೆ ಅಂದರು. ಇದು ಮಮತಾ ಬ್ಯಾನರ್ಜಿಯವ್ರ ಮನೆ. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಂಥ ಇಂಟೆಲೆಕ್ಚುವಲ್ ಸ್ಟೇಟ್ನಲ್ಲಿ ಇಷ್ಟೊಂದು ಪಾಪ್ಯುಲರ್ ಆಗುವುದಕ್ಕೆ ಕಾರಣ ಅವರ ಸಿಂಪ್ಲಿಸಿಟಿ, ಸರಳತೆ. ಒಂದು ಸಾದಾ ಕಾಟನ್ ಸೀರೆ, ಕಾಲಲ್ಲಿ ಹವಾಯಿ ಚಪ್ಪಲಿ, ಓಡಾಡೋದು ಮಾರುತಿ 800 ಕಾರು, ಇರೋದು ಈ ಮನೆಯಲ್ಲೇ, ಹುಟ್ಟು ಬೆಳೆದಿದ್ದ ಮನೆಯೇ ಅವ್ರದ್ದು. 3 ದಿವಸ ಆಯಿತು ರಿಸಲ್ಟ್ ಬಂದು. ತೃಣಮೂಲ ಕಾಂಗ್ರೆಸ್ ಸೋತು BJP ಗೆದ್ದು. ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡೋದು ಇಲ್ಲ ಅಂತಾರವರು. ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ತೀನಿ. 100 ಕ್ಷೇತ್ರಗಳನ್ನು ನಮ್ಮಿಂದ BJP ಅಕ್ರಮವಾಗಿ ಕಿತ್ಕೊಂಡಿದೆ ಅಂತ ಮಮತಾ ಬ್ಯಾನರ್ಜಿಯವರ ಆರೋಪ. ಅರೆ, ಮುಖ್ಯಮಂತ್ರಿ ಆದವರು ರಾಜೀನಾಮೆನೇ ಕೊಡದೆ ಹೋದರೆ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನ ಹೆಂಗೆ? ಎಲ್ಲದಕ್ಕೂ ಮಾರ್ಗಗಳಿರ್ತವೆ. RN ರವಿ ಇದ್ದಾರಲ್ಲಿ ರಾಜ್ಯಪಾಲರು, ತಮಿಳುನಾಡಿನಲ್ಲಿದ್ದರು. ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರಕ್ಕೂ ಅವರಿಗೂ ಸದಾಕಾಲ ಶರಂಪರ ಜಗಳ.
ಪ್ರತಿ ವರ್ಷ ಅಧಿವೇಶನದ ಆರಂಭ ರಾಜ್ಯಪಾಲರ ಭಾಷಣದ ಮೂಲಕ ಆಗ್ಬೇಕಲ್ಲ. RN ರವಿ ಅವರು ಬರೋದು, ಆ ಭಾಷಣ ನೋಡೋದು, ಇದರಲ್ಲೆಲ್ಲ ಸುಳ್ಳು ಹೇಳಿದಿರಿ, ನಾನು ಓದೋದಿಲ್ಲ ಅಂತ ಹೇಳೋದು, ಎದ್ದೋಗೋದು, ಇದೇ ನಡ್ಕೊಂಡು ಹೋಯಿತು. ಈಗ ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರು. ಸಿಟ್ಟಿಂಗ್ MLA ರಾಜೀನಾಮೆ ಕೊಡದೆ ಹೋದರೆ ಏನಾಯ್ತಂತೆ, ಸರ್ಕಾರದ ಅವಧಿ ಮುಗಿದರೆ ಸರ್ಕಾರ ಆಟೋಮೆಟಿಕ್ಕಾಗಿ ಡಿಸಾಲ್ವ್ ಆಗುತ್ತಪ್ಪ. ಸಿಟ್ಟಿಂಗ್ ಮುಖ್ಯಮಂತ್ರಿ, ಸಿಟ್ಟಿಂಗ್ CM ರಾಜೀನಾಮೆ ಕೊಡದೆ ಹೋದರೆ ಏನಾಯಿತು, ಸರ್ಕಾರದ ಅವಧಿ ಮುಗಿದ್ರೆ ಆಟೋಮೆಟಿಕ್ ಡಿಸಾಲ್ವ್ ಆಗುತ್ತೆ. ರಾಜೀನಾಮೆ ಕೊಡಲೇಬೇಕು ಅಂತ ಎಲ್ಲಿದೆ ಅಂತಾರೆ ಅವರು. ಇವತ್ತು ರಾಜ್ಯಪಾಲರ ಸೂಚನೆಯ ಮೇರೆಗೆ ಪಶ್ಚಿಮ ಬಂಗಾಳದ ಚೀಫ್ ಸೆಕ್ರೆಟರಿ ನೋಟಿಫಿಕೇಷನ್ ಹೊರಡಿಸಿದ್ರು, ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ರು, ಈ ಸರ್ಕಾರ ಡಿಸಾಲ್ವ್ ಆಗಿದೆ ಅಂತ. ಫಾಲೋಯಿಂಗ್ ಆರ್ಡರ್ ಆಫ್ ದ ಗವರ್ನರ್ ಆಫ್ ವೆಸ್ಟ್ ಬೆಂಗಾಲ್ ಈಸ್ ಹಿಯರ್ ಬೈ ಪಬ್ಲಿಷ್ಡ್ ಫಾರ್ ಜನರಲ್ ಇನ್ಫಾರ್ಮೇಷನ್ ಅಂಥೇಳಿ ಆರ್ಡರ್ ಹೊರಡಿಸಿದ್ದಾರೆ. ಇನ್ ಎಕ್ಸಸೈಸ್ ಆಫ್ ದ ಪವರ್ ಕನ್ಫರ್ಡ್ ಆನ್ ಮೀ ಬೈ subclause B of clause 2 of article 174 of Constitution of India, I hereby dissolve the Legislative Assembly of West Bengal with effect from 7th of May 2026. ಮೇ 7, 2026ಕ್ಕೆ ಸರ್ಕಾರದ ಅವಧಿ 5 ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು, ಕಂಪ್ಲೀಟ್ ಆಗಿದೆ. ನಾನು ಪಶ್ಚಿಮ ಬಂಗಾಳದ ಅಸೆಂಬ್ಲಿಯನ್ನು ಡಿಸಾಲ್ವ್ ಮಾಡ್ತಾ ಇದ್ದೀನಿ, ವಿಸರ್ಜನೆ ಮಾಡ್ತಾ ಇದ್ದೀನಿ ಅಂತ ಬರೆದು ದುಷ್ಯಂತ ನಾರಿಯಾಲ, ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್, ಸೈನ್ ಹಾಕಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಬಂದು ರಾಜೀನಾಮೆ ಕೊಡಲೇಬೇಕು ಅನ್ನೋದೇನು ಕಂಪಲ್ಸರಿ ಅಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.